ಈ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಅಂಗನವಾಡಿ ಶಿಕ್ಷಕಿ ಪ್ರೇಮ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರೇಮ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ. ಸರ್ಕಾರಕ್ಕೆ ನಿಮ್ಮ ಬೇಡಿಕೆ ಏನಿತ್ತು? ಬೇಡಿಕೆಗೆ ಸರ್ಕಾರ ಯಾವ ರೀತಿ ಸ್ಪಂದನೆಯನ್ನ ನೀಡಿತ್ತು? ಸರ್ಕಾರಕ್ಕೆ ನಮ್ ಬೇಡಿಕೆ ಇದ್ದಿದ್ದು ಕನಿಷ್ಠ ವೇತನ ಕೊಡಿ ಅಂತ ಕೇಳಿದ್ವಿ ಮೇಡಮ್. ನಾವು ಕನಿಷ್ಠ ವೇತನ ಅಂತಂದ್ರೆ ಈಗ ಕೆಳ ವರ್ಗದಲ್ಲಿ ದುಡಿಮೆ ಮಾಡ್ತಕ್ಕಂಥ ಶ್ರಮಿಕ ವರ್ಗದ ಕಾರ್ಯಕರ್ತರು ನಾವೆಲ್ಲನ. ಹಾಗಾಗಿ ನಾವು ಈ ಒಂದು ಪ್ರಪಂಚದಲ್ಲಿ ಬದುಕಬೇಕು ಅಂತ ಅಂದ್ರೆ ನಮಗೆ ಸಾಮಾಜಿಕ ಭದ್ರತೆ ಇಲ್ಲ. ಹಾಗಾಗಿ ನಮಗೊಂದು ಕನಿಷ್ಠ ವೇತನ ಬೇಕು ಅಂತಂದೇಳಿ ಕೇಳ್ಕೊಂಡಿದ್ವಿ. ಬಟ್ ಸರ್ಕಾರ ಕನಿಷ್ಠ ವೇತನ ಬೇಡ, ಅಟ್ಲೀಸ್ಟ್ ಅವರು ಸುವರ್ಣ ಮಹೋತ್ಸವದಲ್ಲಿ ಏನು 1,000 ರೂಪಾಯಿ ಕೊಡ್ತೀವಿ ಅಂತ ಇಲಾಖೆ ಮಿನಿಸ್ಟ್ರು ಘೋಷಣೆ ಮಾಡಿದ್ರಲ್ಲ, ಅದನ್ನು ಕೂಡ ಬಡ್ಜೆಟ್ ಅಲ್ಲಿ ಇರ್ಲಿಲ್ಲ. ಬಹಳ ನಿರಾಶಾದಾಯಕ ಬಡ್ಜೆಟ್ ಅಂತಂದೇಳಿ ನಮಗೆ ಅನಿಸ್ತಾ ಇದೆ ಮೇಡಮ್. ಹಂಗೆ ಅಂತಂದೇಳಿ ಬೇಸರನು ಅನಿಸ್ತಾ ಐತೆ ಈ ಸರ್ಕಾರದ ಬಗ್ಗೆ. ಕೆಳ ವರ್ಗದಲ್ಲಿ ನಮಗೆ ಏನೆಲ್ಲ ಕೆಲಸಗಳು ಇದಾವೆ ಅಂತಂದೇಳಿ ಸರ್ಕಾರದ ಮಟ್ಟದಲ್ಲಿ ಗೊತ್ತಿದೆ. ಹೊಸ ಯೋಜನೆಗಳು ಬರ್ತಾ ಇದಾವೆ, ಅವನ್ನೆಲ್ಲ ನಾವು ಇಂಪ್ಲಿಮೆಂಟ್ ಮಾಡ್ಕೊಡ್ಬೇಕು. ಅಷ್ಟೆಲ್ಲ ಕೆಲಸ ಮಾಡಿಸ್ಕೊಂಡ್ರು ಕೂಡ ನಮಗೊಂದು ಕನಿಷ್ಠ ವೇತನಕ್ಕೆ ಬೇಡಿಕೆ ಇಟ್ಟಿದ್ವಿ, ಆ ಬೇಡಿಕೆ ಈಡೇರ್ಸಕ್ ಆಗ್ಲಿಲ್ವಲ್ಲ ಅಂತಂದೇಳಿ ಬಹಳ ಬೇಸರ ಅನಿಸ್ತಾ ಇದೆ ಮೇಡಮ್ ಈ ವಿಚಾರದಲ್ಲಿ. ಈ ಬಾರಿ ಕನಿಷ್ಠ ವೇತನ ಜಾರಿ ಮಾಡಿಲ್ಲ. ಈಗ ನಿಮ್ಮ ಮುಂದಿನ ನಡೆ ಏನು? ಯಾವ ರೀತಿ ಸರ್ಕಾರದ ಮನವೊಲಿಸೋ ಪ್ರಯತ್ನ ಮಾಡ್ತೀರಾ? ಸರ್ಕಾರಕ್ಕೆ ನಾವು ಪದೇ ಪದೇ ಮನವಿ ಕೊಡ್ತಾನೆ ಇದೀವಿ. ಮೊನ್ನೆ ನಮ್ಮ ಇಲಾಖೆ ಮಿನಿಸ್ಟರ್ನ ನಿಯೋಗ ಕರ್ಕೊಂಡು ಭೇಟಿ ಮಾಡಿದ್ವಿ, ಸಿಎಂ ಅವ್ರನ್ನು ಕೂಡ ಭೇಟಿ ಮಾಡಿ ಮನವಿ ಕೊಟ್ಟಿದೀವಿ. ಆದ್ರೂ ಕೂಡ ಸರ್ಕಾರ ಬಡ್ಜೆಟ್ ಅಲ್ಲಿ ಮಂಡನೆ ಮಾಡ್ತೀವಿ ಅಂತ ಹೇಳಿ ಕಳ್ಸಿ ನಮಗೆ ಸಮಾಧಾನ ಮಾಡಿ ಕಳ್ಸಿ 10 ಹಲವು ಪ್ರತಿಭಟನೆಗಳನ್ನ ಮಾಡ್ತಾ ಇದೀವಿ. ಅದಕ್ಕೂ ಕೇರ್ ಮಾಡ್ದೆ ಹೆಂಗೆ ಅಂತಂದೇಳಿ ನಮ್ಮನ್ ಗೌರವಧನದ ಆಧಾರದ ಮೇಲೆ ಇನ್ನು ಎಷ್ಟು ವರ್ಷ ಈ ತರ ನಡ್ಸ್ಕೊಂತಾರೋ ಅಂತಂದೇಳಿ ಬೇಸರ ಅನಿಸ್ತೈತೆ. ಯಾಕೆಂದ್ರೆ ಕೇಂದ್ರ ಸರ್ಕಾರನು 2018ರಲ್ಲಿ 1,500 ರೂಪಾಯಿ ಜಾಸ್ತಿ ಮಾಡಿದ್, ಇಲ್ಲಿವರೆಗೂ ಅವರು 1 ರೂಪಾಯಿ ಜಾಸ್ತಿ ಮಾಡ್ಲಿಲ್ಲ. ರಾಜ್ಯ ಸರ್ಕಾರನು ಕೂಡ ಅದೇ ನಡೆ ಇಟ್ಟು ಈ ಸಲ 1 ರೂಪಾಯಿ ಕೂಡ ಬಜೆಟ್ ಅಲ್ಲಿ ಜಾಸ್ತಿ ಮಾಡ್ಲಿಲ್ಲ. ಬಹಳ ಬೇಸರ ಆಗ್ತಿದೆ. ಹಾಗಾಗಿ ನಾವು ನಮ್ಮ ರಾಜ್ಯ ಮಟ್ಟದ ಒಂದು ಸಭೆ ಮಾಡಿ ಆ ಸಭೆನಲ್ಲಿ ಮುಂದಿನ ಏನ್ ತೀರ್ಮಾನ ತಗೊಳ್ಳೋದು ಅಂತಂದೇಳಿ ಇದನ್ನ ಚರ್ಚೆ ಮಾಡಿ ನಂತರ ಯಾವ ರೀತಿ ನೆಲೆ ತಗೊಂಡು ನಾವು ಸರ್ಕಾರಕ್ಕೆ ಮನವಿ ಮುಟ್ಟಿಸ್ಬೇಕು ಅಂತಂದೇಳಿ ಸಭೆನಲ್ಲಿ ತೀರ್ಮಾನ ಮಾಡಿ ಮುಂದುವರಿತೀವಿ ಮೇಡಮ್. ನೀವು ಕೊನೆಯದಾಗಿ ಪ್ರತಿಭಟನೆ ಮಾಡಿದಾಗ ಸರ್ಕಾರ ಯಾವ ರೀತಿಯ ಆಶ್ವಾಸನೆಯನ್ನ ನೀಡಿತು? ಅದು ಈಡೇರಿದೆಯಾ ಹೇಗೆ? ನಾವು ಹೋದ ವರ್ಷ ಜನವರಿ 28ರಿಂದ ಶುರು ಮಾಡಿದ್ರೆ 5 ದಿನ ಕಂಟಿನ್ಯೂಸ್ ಮಾಡಿದ್ವಿ. ಇಲಾಖೆ ಮಿನಿಸ್ಟ್ರು ಬೆಡ್ರಲ್ಲಿ ಇದ್ರು ಅಂತಂದೇಳಿ, ಇಲ್ಲ ಬಡ್ಜೆಟ್ ಅಲ್ಲಿ ನಾವು ಖಂಡಿತ ನಿಮಗೆ ಯಾವುದೇ ದೋಷ ಆಗದೆ ಇರೋ ರೀತಿಯಾಗಿ ನೀವೇನ್ ಕೇಳ್ಕೊಂಡಿದೀರಾ ಅದನ್ನ ಖಂಡಿತ ಪಾಲನೆ ಮಾಡ್ತೀವಿ, ನೀವು ವಾಪಸ್ ತಗೊಂಡು ಹೋಗ್ರಿ ಸ್ಟ್ರೈಕನ್ನ ಅಂತಂದೇಳಿ ವಾಪಸ್ ಕಳ್ಸಿದ್ರು. ಕೊನೆಗೆ ನೋಡಿದ್ರೆ ಹಂಗೆ ಅಂತ 1,000 ರೂಪಾಯಿ ಮಾತ್ರ ಜಾಸ್ತಿ ಮಾಡಿದ್ರು ಹೋದ ವರ್ಷದಲ್ಲಿ. ಅದಾದ್ರ ನಂತರ 1,000 ರೂಪಾಯಿ ಮಾಡಿದಾರಲ್ಲ ಹೋಗ್ಲಿ ಬಿಡು, ಎಲ್ಲ ಸರ್ಕಾರಕ್ಕೆ ಹೊರೆ ಆಗುವಂತ ವಿಚಾರದಲ್ಲಿ ಒಂದೇ ಸಲ ಎಲ್ಲದನ್ನು ಮಾಡಕ್ಕಾಗಲ್ಲ ಅನ್ನೋ ವಿಚಾರ ತಗೊಂಡಿದ್ವಿ. ಹಾಗಾಗಿ ಈ ಸಲನು ಕೂಡ ಏನಾದ್ರು ಮಾಡ್ಬೋದು. ಅವ್ರು ಹೇಳಿದ್ದೇನಪ್ಪಾ ಅಂದ್ರೆ ನಮ್ ಸರ್ಕಾರ 5 ವರ್ಷ ಇರುತ್ತೆ, 5 ವರ್ಷ ಇರೋವರೆಗೆ ನಾವು ಗ್ಯಾರಂಟಿ 6ನೇ ಗ್ಯಾರಂಟಿ ಏನು ಅಂತ ಹೇಳಿಕೆ ಕೊಟ್ಟಿದ್ವಲ್ಲ ನೋಡಿ, ಕಾರ್ಯಕರ್ತರಿಗೆ 6ನೇ ಗ್ಯಾರಂಟಿ ಅಂತ ಕೊಟ್ಟಿದ್ರು. 15,000 ರೂಪಾಯಿ ಕಾರ್ಯಕರ್ತರಿಗೆ, ಸಹಾಯಕಿಯರಿಗೆ 10,000 ರೂಪಾಯಿ ಇತ್ತ. ಅದು ನಮ್ ಸರ್ಕಾರ ಮುಗಿಯೋದ್ರೊಳಗೆ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು ಅವರು. ಸರಿ, ಸರ್ಕಾರ ಈಗ 3ನೇ ಬಜೆಟ್ ಮಂಡನೆ ಮಾಡಾಯ್ತು. ಈಗ ಇನ್ನು ಯಾವಾಗ ನಮ್ಮ ಬೇಡಿಕೆನ ಈಡೇರಿಸ್ತಾರ ಅವರು? ನಾವಾಗೇನ್ ಕೇಳಿದ್ದಲ್ಲ 6ನೇ ಗ್ಯಾರಂಟಿ ಕೊಡಿ ಅಂತ, ಅವರಾಗಿ ಘೋಷಣೆ ಮಾಡಿದ್ರು ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತ ಘೋಷಣೆನ ಅದನ್ನ ಜಾರಿ ತರಬೇಕಲ್ವಾ ಮೇಡಮ್ ಸರ್ಕಾರದವರು? ಅದು ತಂದಿಲ್ಲ ಅಂತ ಅಂದಾಗ ಅಟ್ಲೀಸ್ಟ್ ನಮಗೆ ಒಂದು ಕನಿಷ್ಠ ವೇತನ, ನಾವು ಪರ್ಮನೆಂಟ್ ರೀತಿ ಕೇಳ್ತಿಲ್ಲ, ನಾವೀಗ ಬದುಕ್ಲಿಕ್ಕೆ ಒಂದು ಕನಿಷ್ಠ ವೇತನ ಬೇಕು ನಮಗೆ. ನೋಡ್ರಿ, ಈಗ ಏಕಾಏಕಿ ಗ್ಯಾಸ್ 60 ರೂಪಾಯಿ 70 ರೂಪಾಯಿ ಜಾಸ್ತಿ ಆಯ್ತು, ಈಗ 50. ಅದನ್ನೆಲ್ಲ ನಾವು ಸರಿ ರೂಸ್ಕೊಂಡು ಹೋಗ್ಬೇಕು ಅಂತಂದ್ರೆ 12,000 ರೂಪಾಯಿನಾಗೆ ನಾವು ಜೀವನ ನಡ್ಸಕ್ಕಾಗುತ್ತೆ ಮೇಡಮ್. ಇಡೀ ತಿಂಗಳಿಡಿನ ಬಾಡಿಗೆ ಮನೇಲಿದ್ದಾರೆ, ಎಷ್ಟೋ ಜನ ಮಕ್ಕಳನ್ನ ಓದಿಸ್ತಾ ಇದಾರೆ. ನಮಗೂ ಈ ಪ್ರಪಂಚದಲ್ಲಿ ಬದುಕಲಿಕ್ಕೆ ಒಂದು ನೆಲೆ ಬೇಕಲ್ಲ. ಹಾಗಾಗಿ ನಾವು ಒಂದು ಕನಿಷ್ಠ ವೇತನ ಕೊಡಿ ಅಂತ ಕೇಳ್ತಾ ಇದ್ವಿ. ಅವರು ಸರ್ಕಾರದವರು ಇದನ್ನ ಪಾಲನೆ ಮಾಡಿಲ್ಲ, ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಏನ್ ಮಾಡ್ಬೇಕು ಅಂತಂದೇಳಿ ತೀರ್ಮಾನ ತಗೊಂಡು ನಾವು ದಿಟ್ಟ ಹೆಜ್ಜೆ ಇಡ್ಬೇಕು ಅಂತಂದೇಳಿ ಅನ್ಕೊಂಡಿದೀವಿ ಮೇಡಮ್. ಈಗ ಕೊನೆಯದಾಗಿ ನಿಮ್ಮ ಮುಂದಿನ ನಡೆ ಏನು ಮೇಡಮ್? ಮುಂದಿನ ನಡೆ ನಾವೊಂದೀಗ ಆಲ್ರೆಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಸರ್ಕಾರಕ್ಕೆ ಒಂದು ನೋಟಿಸ್ ಕೊಡ್ಸೋ ವ್ಯವಸ್ಥೆ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಹಂಗೆ ಅಂತಂದೇಳಿ ಆಲ್ರೆಡಿ ಈಗ ಬರೇ ನಾವು ಸರ್ಕಾರ ಮುಂದೆನೆ ಹೋಗ್ತಾ ಇದ್ರೆ ಸರ್ಕಾರದವ್ರು ಅವ್ರೇನ್ ಬರ್ತಾರೆ ಬೀದಿಲ್ ನಿಂತಾಗ 500-1000 ಜಾಸ್ತಿ ಮಾಡಿ ಹೋಗೋಣ ಅಂತಂದೇಳಿ ಹೇಳ್ತಿದಾರೆ ಅಂತ ಅಂತಿದ್ದಾರೆ. ಹಾಗಾಗಿ ನಾವು ಒಂದ್ ದಿಟ್ಟ ಹೆಜ್ಜೆ ತಗೋಬೇಕು ಅಂದ್ರೆ ಒಂದು ಕಾನೂನು ಹೋರಾಟನು ಕೂಡ ನಾವು ಮಾಡ್ಲಿಕ್ಕೆ ತಯಾರಿ ರೆಡಿ ಮಾಡ್ಕೊಂಡಿದ್ವಿ. ಹಂಗೆ ಅಂತಂದೇಳಿ ಕೂಡ ನಡ್ಸ್ಕೊಂಡು ಜೊತೆಗೆ ನಮ್ಮ ಬೇಡಿಕೆ ಏನಿದೆ ಅದನ್ನ ಸರ್ಕಾರದ ಮಟ್ಟದಲ್ಲಿ ಹೋರಾಟದ ಮುಖಾಂತರನೇ ತಗೊಂಡ್ರೆ ನಾವು ಓಕೆ ಅಂತ ಅನಿಸ್ತಾ ಇದೆ. ಹಂಗಾಗಿ ಬೀದಿಗಿಳಿದ ಅವರಿಗೆ ಸರ್ಕಾರದ ಏನ್ ನಿಲುವಿದೆ ಅದನ್ನ ಧೋರಣೆನ ತಲುಪಿಸಿ ತಡೆಗಟ್ಟಿ ನಮ್ದು ಏನಿದೆ ಬೇಡಿಕೆ ಅದನ್ನ ಮಾಡಿಸ್ರಿ ಅಂತ ಹೇಳ್ಬೇಕು ಅಂದ್ರೆ ನಾವು ಬೀದಿಗೆ ಇಳಿಬೇಕು ಅಂತ ಅನ್ಕೊಂಡಿದೀವಿ. ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ನಾವು.
ಓಕೆ ಮೇಡಮ್, ನಿಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಓಕೆ ಓಕೆ ಥ್ಯಾಂಕ್ ಯು.